ಹೋಟೆಲ್ಗಳಾಯ್ತು, ಈಗ ಡೆಲಿವರಿ ಆಪ್ ಮೇಲೆ ರೇಡ್ ಶುರುವಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಮುಂದುವರೆದಂತಹ ದಾಳಿ, ಆ ದಾಳಿಯಲ್ಲಿ ಈಗ ಸ್ಟಾರ್ ಹೋಟೆಲ್ಗಳ ಬದಲಾಗಿ ಡೆಲಿವರಿ ಆಪ್ಗಳ ಮೇಲೆ ರೇಡ್ ಮಾಡಲಾಗ್ತಾ ಇದೆ. ಸ್ಟಾರ್ ಹೋಟೆಲ್ಗಳಾಯ್ತು, ಈಗ ಡೆಲಿವರಿ ಆಪ್ ಮೇಲೆ ರೇಡ್. ಆಹಾರ ಸುರಕ್ಷತಾ ಇಲಾಖೆಯಿಂದ ಮುಂದುವರೆದ ದಾಳಿ. ಆಪ್ ಆಧಾರಿತ ಡೆಲಿವರಿ ಆಪ್ ಆಧಾರಿತ ಉಗ್ರಾಣದ ಮೇಲೆ ದಾಳಿ. ನಿನ್ನೆ ಸಂಜೆಯಷ್ಟೇ ಜಿಪ್ಟೋ ಉಗ್ರಾಣದ ಮೇಲೆ ದಾಳಿಯನ್ನ ಮಾಡಿದ್ದಂತಹ ಆಹಾರ ಸುರಕ್ಷತಾ ಅಧಿಕಾರಿಗಳು. ಜಿಪ್ಟೋ ಬಳಿಕ ಇದೀಗ ಝೊಮ್ಯಾಟೊ ವೇ ಹೌಸ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 1:30 ನಂತರ ದಾಳಿ ನಡೆಸಿದಂತಹ ಅಧಿಕಾರಿಗಳು ಸಕಲ ಅಂದ್ರೆ ಎಲ್ಲಾ ತಯಾರಿಯಿಂದಲೂ ಹೋಗಿದ್ದಾರೆ. ಸಕಲವಾರ ಹಳ್ಳಿಯವರು ಝೊಮ್ಯಾಟೊ ವೇರ್ ಹೌಸ್ ಎತ್ತು ದಾಳಿ ಮಾಡಿ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳು ಮೊಟ್ಟೆ ಹಾಗೂ ಇನ್ನಿತರ ಪದಾರ್ಥಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋದು. ಜಿಪ್ಟೋ, ಝೊಮ್ಯಾಟೊ ಮತ್ತೇನೇನೋ ಇರುತ್ತಲ್ಲ ಅಲ್ಲಿ ಸ್ವಿಗ್ಗಿ ಪಗ್ಗಿ ಅಂದ್ಕೊಂಡು ಆ ಆ್ಯಪ್ಗಳಲ್ಲಿ ಎಲ್ಲಿಂದ ಆಹಾರ ಬರ್ತಾ ಇದೆ, ಆ ಆಹಾರ ಗುಣಮಟ್ಟದ್ದಾಗಿದೆಯಾ, ಅಥವಾ ಆರ್ಡರ್ ಮಾಡ್ಕೊಂಡು ಚಂದ ಮಾಡಿ ಕವರಲ್ಲಿ ಗಟ್ಟಾಕಿಡ್ತಾರಲ್ಲ, ಓಹೋ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಂತ ಹೇಳಿ ಅಷ್ಟೇನಾ, ಇನ್ನೇನಾದರೂ ಅದಕ್ಕೆ ರಿಲೇಟೆಡ್ ಆಗಿದೆಯಾ, ತರಕಾರಿಗಳನ್ನ ಸರಿಯಾಗಿ ಬಳಸ್ತಾ ಇದ್ದಾರಾ, ಮಾಂಸದಲ್ಲಿ ಜಿನುಗಿಡ್ತಾ ಇರುವಂತಹ ಹುಳಗಳು ಇದ್ದಾವ ಇಲ್ವಾ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೊಟ್ಟೆ ಹಾಗೂ ಫ್ಯಾಟ್ಸ್ ಪದಾರ್ಥಗಳನ್ನು ಕೂಡ ನೋಡ್ತಾ ಇರುವಂಥದ್ದು, ಯಾವ್ಯಾವ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯಾಗಿರುವಂತಹ ಉತ್ತಮ ಆಹಾರವನ್ನ ಬಳಕೆ ಮಾಡ್ತಿದ್ದಾರೋ, ಪದಾರ್ಥವನ್ನ ಬಳಕೆ ಮಾಡ್ತಿದ್ದಾರೋ ಅಂತ ಹೇಳಿ ನೋಡಲಾಗಿದೆ. ಒಳ್ಳೆ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಅನ್ಬೇಕು ನಾನು ನಿಮಗೆ. ಅದು ನಾವು ಎಷ್ಟು ದಿನ ತಿಂತಿರೋದು, ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ನಾವು ಪರಮಾನ್ನ ತಿಂತಿದ್ದೀವಿ ಅಂತ ಹೇಳಿ. ಅದು ಪರಮಾನ್ನ ಅಲ್ಲ, ಸ್ಮಶಾನದನ್ನ ಅಂತ ಗೊತ್ತಾಗಿದೆ ಕಡೆಗೆ. ನಿನ್ನೆ ಸಂಜೆ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ಆಗ್ತದೆ. ಅದು ಏನ್ರಿ ಅದು 5 ಸ್ಟಾರ್ ಹೋಟೆಲ್ 3 ಸ್ಟಾರ್ ಹೋಟೆಲ್ ಅಂತೆ, ಆರಾಮಾಗಿ ಕೂತ್ಕೊಳ್ಬೇಕಂತೆ, AC ಸ್ವಲ್ಪ ಜಾಸ್ತಿ ಮಾಡಿರ್ತಾನಂತೆ. AC ಜಾಸ್ತಿ ಮಾಡ್ದಂಗೂ ಹಸು ಜಾಸ್ತಿ ಆಗ್ತಾ ಹೋಗುತ್ತೆ, ಗೊತ್ತಿದ್ಯಾ? ಕೋಲ್ಡ್ ಅಲ್ಲಿ ನಿಮ್ಮ ಹಸಿವು ಜಾಸ್ತಿ ಆಗುತ್ತೆ. ಇನ್ನೊಂದು ಪ್ಲೇಟ್ ತಗೊಂಡು ಬಾ ಅನ್ನೋದಂತೆ. ಅದು ನೋಡಿದ್ರೆ ಹಳಸಿ ಕೊಳಿತಾ ಇದ್ದಂತಹ ಒಂದು ಪದಾರ್ಥಕ್ಕೆ ಅದನ್ನ ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಪುಸ್ ಅಂತ ಹೇಳಿ ವಾಕೆ ಬಿಟ್ಬಿಟ್ಟು ಹೊರಗಡೆ ಬಂದು ಕೂಡ್ಲೆ ಕಾದ ಬಂಡಿಯಲ್ಲಿ ಒಂದೊಂದೇ ಪೀಸ್ ಬಿಡ್ತಾ ನಿಮ್ಗೆ ತಂದು ಕೊಟ್ರೆ, ಆಹಾ ತಗೋ 1,000 ರೂಪಾಯಿ ಟಿಪ್ಸು ಅಂತ ಹೇಳಿ ಕೊಟ್ಟು ಬರ್ತಿದ್ರಿ. ನಿಜಕ್ಕೂ ಕೂಡ ಅದೆಷ್ಟೋ ಪುಟಾಣಿ ಅಂಗಡಿಗಳಲ್ಲಿ ಆಹಾರ ಸಖತ್ತಾಗೇ ಇರುತ್ತೆ. ಅದು ಪುಟಾಣಿ ಅಂಗಡಿ ಅಲ್ವಾ, ನಿಮ್ಗಲ್ಲಿ ಹೋಗಕ್ಕಾಗಲ್ಲ, ನಾಚಿಕೆ. ಆ ಕಾರಣಕ್ಕೆ ಸಾಕಷ್ಟು ರೋಗಗಳನ್ನ ಮನೆಗೆ ಕೈ ಹಿಡಿದು ಕರ್ಕ ಬರ್ತಿದ್ದೀರಾ. ಜಿಪ್ಟೋ ಝೊಮ್ಯಾಟೊ ಕತ್ತಿಗೂ ಅಷ್ಟೇ ಈಗ ಹುಡ್ಕಲಾಗ್ತಾ ಇದೆ ಏನೇನು ಎತ್ತೆತ್ತ ಅಂತ ಹೇಳಿ. ಜಿಪ್ಟೋದಲ್ಲಿ ಎಲ್ಲಿಂದೋ ಬರುತ್ತೆ, ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾನೆ, ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಹೇಳ್ಬಿಟ್ಟು ಒಂದು ನೋಟ್ ಬೇರೆ ಇಟ್ಟಿರ್ತಾನೆ ಕೆಲವೊಂದು ಇದರಲ್ಲಿ. ಅದೇನೋ ಕ್ಲೌಡ್ ಕಿಚನ್ ಅಂತೆ, ಕಿಚನ್ ಕ್ಲೌಡ್ ಏನೋ ಇದೆ, ಅದು ಸಮಥಿಂಗ್ ಕ್ಲೌಡ್ ಕಿಚನ್ ಏನೋ. ಯಾವ್ದ್ರಲ್ಲಿ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಯಾವ ಆಹಾರಗಳನ್ನು ಬಳಕೆ ಮಾಡ್ತಿದ್ದಾರೆ, ತಿನ್ನಬಹುದಾ ಅಥವಾ ಅದು ಪ್ರಾಣಿಗಳಿಗೆ ಹಾಕೋದಾ? ಎಸ್, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ವಿನೋದ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ವಿನೋದ್, ಈಗ ಜಿಪ್ಟೋ ಕಡೆಯಲ್ಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಆಹಾರ ಇಲಾಖೆಯವರು ಏನೇನು ಇಟ್ಟಿದ್ದಾರೆ ಅಥವಾ ಆಹಾರವನ್ನ ಯಾವ ಗುಣಮಟ್ಟದಲ್ಲಿ ಜನರಿಗೆ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರಂತೆ, ಏನಿದೆ ಅಪ್ಡೇಟ್ಸ್? ಕಾವ್ಯ ಕಡೆ ಈ FSSAI ಅಧಿಕಾರಿಗಳು ಅಂದ್ರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಒಂದು ತಮ್ಮ ದಾಳಿಯನ್ನು ಇತ್ತೀಚಿನ ಕೆಲವೊಂದಿಷ್ಟು ದಿನಗಳಲ್ಲಿ ಪಂಚತಾರ ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಾರೆ. ಅದಾದ ಬಳಿಕ ಈಗ ಆ್ಯಪ್ ಆಧಾರಿತ ಒಂದು ಡೆಲಿವರಿ ಆ್ಯಪ್ಗಳಿದಾವಲ್ಲ, ಆ ಒಂದು ಗೋಡೌನ್ಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ನಿನ್ನೆ ತಡರಾತ್ರಿ ಸುಮಾರು 1:30 ನಂತರ ಇವತ್ತು ಝೊಮ್ಯಾಟೊ ಬರ್ತದ. ಝೊಮ್ಯಾಟೊ ಒಂದು ವೇರ್ ಹೌಸ್ ಮೇಲೆ ಬೆಂಗಳೂರಿನ ಗ್ರಾಮಾಂತರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ವೇರ್ ಹೌಸ್ ಮೇಲೆ ದಾಳಿ ಮಾಡಿದ್ದಾರೆ. ಈ ಒಂದು ದಾಳಿ ವೇಳೆ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಪರಿಶೀಲನೆ ಮಾಡಿದೆ. ಅಂದ್ರೆ ವಿಶೇಷವಾಗಿ ಮೊಟ್ಟೆ, ಹಾಲು,
ಮತ್ತು ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ಅಂದರೆ ಪ್ಯಾಕ್ಡ್ ಪದಾರ್ಥಗಳನ್ನ ಪರಿಶೀಲನೆ ಮಾಡಿ ಅವುಗಳ ಮೇಲೆ ಎಕ್ಸ್ಪೈರಿ ಡೇಟ್ಗಳಿರ್ತಾವೆ, ಅವುಗಳ ಎಕ್ಸ್ಪೈರಿ ಡೇಟ್ ವಿಚಾರ ನೋಡೋದಾಗಿದೆ. ಜೊತೆಗೆ ಯಾವಾಗ ಇವುಗಳ ಎಕ್ಸ್ಪೈರಿ ಡೇಟ್ ಆಗಿದೆ, ಎಕ್ಸ್ಪೈರಿ ಡೇಟ್ ಆದರೂ ಯಾಕೆ ಇಟ್ಟಿದ್ದೀರಾ ಅನ್ನೋ ಮಾಹಿತಿಗಳನ್ನು ಈಗಾಗಲೇ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಏನಾದರೂ ಲೋಪದೋಷಗಳು ಕಂಡು ಬಂದಿದ್ದಾವಲ್ಲ, ಅಂದರೆ ಆಹಾರ ಸುರಕ್ಷತೆ ಇಲಾಖೆ ಅದೇ ಏನು ನಿಯಮ ನೀತಿಗಳ ಕಾನೂನು ಬಾಹಿರವಾಗಿ ಒಂದು ಆಹಾರ ಪದಾರ್ಥಗಳಿರ್ತಾರೆ ಅವುಗಳನ್ನ ಕೆಲವಷ್ಟು ಸ್ಯಾಂಪಲ್ಗಳನ್ನು ಲ್ಯಾಬಿಗೆ ಕಳ್ಸೋಕ್ಕೆ ಆಗಲೇ ತೆಗೆದುಕೊಂಡು ಬಂದಿದ್ದಾರೆ. ಆ ಒಂದು ಲ್ಯಾಬ್ ವರದಿ ಬಂದ ನಂತರ ಆ ಒಂದು ಝೊಮ್ಯಾಟೊ ಏನು ವೇರ್ ಹೌಸ್ ಇದೆ ಅದನ್ನು ಸೀಸ್ ಮಾಡುವ ಸಾಧ್ಯತೆಗಳು ಇದೆ. ಯಾಕಂದರೆ ವರದಿ ಬರೋ ತನಕ ಏನು ಕ್ರಮ ಕೈಗೊಳ್ಳೋಕೆ ಆಗೋದಿಲ್ಲ. ಹೀಗಾಗಿ ವರದಿ ಬಂದ ನಂತರ ಆ ಒಂದು ಏನು ವೇರ್ ಹೌಸ್ನ ಒಂದು ಸೀಸ್ ಮಾಡುವ ಸಾಧ್ಯತೆಗಳಿದೆ. ಯಾಕಂದರೆ ಈಗಾಗಲೇ ಒಂದು ಕಳೆದ ಕೆಲವೊಂದು ದಿನಗಳ ಹಿಂದಷ್ಟೇ ಒಂದು ಯುಬಿಸಿಟಿ ಸ್ಕೈ ಹೋಟೆಲನ್ನು ಸೀಸ್ ಮಾಡೋದು, ಅದಾದ ಬಳಿಕ ಹೋಟೆಲನ್ನು ಸೀಸ್ ಮಾಡಿರಲಿಲ್ಲ. ಆದರೆ ಒಂದು ಪ್ರೈಮರಿಯಾಗಿ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ, ಯಾಕೆ ಈ ಥರ ಇಟ್ಟಿದ್ದೀರಾ ಅಂದ್ಬಿಟ್ಟು ಆ ಒಂದು ನೋಟಿಸ್ಗೆ ಸರಿಯಾದ ಉತ್ತರ ಬಾರದೇ ಇದ್ದಲ್ಲಿ, ಜೊತೆಗೆ ಈ ಒಂದು ಲ್ಯಾಬ್ ವರದಿ ಬಂದ ನಂತರ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ತಾರೆ, ಅವ್ರ ಮೇಲೆ ಕೇಸ್ ಹಾಕಿ ಜೊತೆಗೆ ದಂಡವನ್ನು ಹಾಕಿ ತದನಂತರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಿ ಹೋಟೆಲ್ ಆ ಒಂದು ವೇರಸ್ ಅನ್ನು ಸೀಸ್ ಮಾಡುವ ಸಾಧ್ಯತೆಗಳು ಇದೆ. ಕಾವ್ಯ. ಎಸ್ ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.